ಪ್ರೈಸ್ ಲಾರ್ಡ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮಕ್ಕಳೇ? ಎಲ್ಲರೂ ಸಂಡೇ ಸ್ಕೂಲ್ಗೆ ರೆಡಿಯಾಗಿ ಕೂತಿದ್ದೀರಾ? ಹಾಗಿದ್ರೆ ನಾವು ಪ್ರಾರ್ಥನೆ ಮಾಡೋಣವಾ? ಪರಿಶುದ್ಧನೇ ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರ ರಾಜ. ಹೌದು ಕರ್ತನೆ, ಈ ಸುಂದರವಾದ ಸಮಯದಲ್ಲಿ ನಿನ್ನನ್ನು ಪ್ರಾರ್ಥಿಸುವಾಗಿ, ನಿನ್ನ ವಿಷಯಗಳನ್ನು ಕಲಿಯುವಾಗಿ ಕೊಟ್ಟಂತಹ ಈ ಕೃಪೆಗಾಗಿ ನಿಮಗೆ ವಂದನೆಗಳು ರಾಜ. ಹೌದು ಕರ್ತನೆ, ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತೀನಪ್ಪ. ಈ ಸಂಡೇ ಸ್ಕೂಲ್ ಒಟ್ಟಿಗೆ ನೀವು ತಾನೇ ನಮ್ಮ ಜೊತೆ ಇದ್ದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವಿವತ್ತೊಂದು ಮಲಯಾಳಂ ಸಾಂಗ್ನ ಕಲಿಯೋಣ. ಓಕೆನಾ? ಆ ಸಾಂಗು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಮಕ್ಕಳೇ, ನೀವು ನೋಡ್ಕೊಳ್ಳಿ. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ഒരു നിമിഷവും ദൈവമേ നിൻ സ്തുതി പാടിടും ഞാൻ. ಮಕ್ಕಳೇ, ಒಂದೊಂದು ನಿಮಿಷವೂ ಕೂಡ ನಾನು ಯೇಸುವೆ ನಿನ್ನನ್ನು ಸ್ತುತಿ ಮಾಡ್ತೀನಿ ಅಂತ. ഒരു ശ്വാസത്തിലും ദൈവമേ ನಿನ್ನಾಮಂ ವಾಳ್ತಿಡುಂ ഞാൻ. ಮಕ್ಕಳೇ, ನಾವು ಒಂದೊಂದು ಸಲ ಉಸಿರು ತಗೊಂಡು ಬಿಡ್ತೀವಲ್ವಾ, ಆ ಉಸಿರಲ್ಲೂ ಕೂಡ ಯೇಸು ಸ್ವಾಮಿ ನಾನು ನಿನ್ನ ನಾಮವನ್ನು ಹೇಳ್ತೀನಿ ಅಂತ. ಓಕೆನಾ ಮಕ್ಕಳೇ? ನಿನ್ನ ಸ್ನೇಹ ಮಾಧುರ್ಯಂ ಆಸ್ವಾದಿಚಂಗನೆ ಭೂಮಿയിൽ ಮಾಲಗಯ. ಮಕ್ಕಳೇ, ಈ ಲೋಕದಲ್ಲಿ ಯೇಸು ಸ್ವಾಮಿಯ ಹೆಸರನ್ನು ನಾವು ಆಶ್ವಾಸನೆ ಮಾಡ್ಕೊಳ್ಳೋದಾದ್ರೆ ಈ ಭೂಮಿ ಮೇಲೆ ನಾವು ಬದುಕ್ಬೋದು ಮಕ್ಕಳೇ. ಓಕೆನಾ? ಪಾರಿಪಾರಕಂ ವಾನಿಲೆ ದೂದುಮೈ ಪಾಡಿ ನಡನ್ನೀಡು. ಮಕ್ಕಳೇ, ನಾವು ಪರಲೋಕದ ಸುವಾರ್ತೆಯನ್ನು ನಾವು ಹಾಡಿ ನಾನು ನಡಿತೀನಿ ಅಂತ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಸ್ಟ್ಯಾನ್ಸ ಮಕ್ಕಳೇ, ಚುಟ್ಟಿಲು ನಿನ್ನೋಡೆ ದೈವ ಮಹತ್ವಂ ಕಂಡು ನಮಿಚೀಡ. ಮಕ್ಕಳೇ, ನಮ್ಮ ಸುತ್ತಲೂ ನಾವು ಯೇಸುಸ್ವಾಮಿಯ ಹೆಸರನ್ನು ನಾವು ಮಹಿಮೆ ಪಡಿಸ್ಬೇಕು. ಮತ್ತು ನಮ್ಮ ಸುತ್ತಲೂ ಯೇಸುಸ್ವಾಮಿಯನ್ನು ನಾವು ನೋಡಿ, ಆ ಮುಖವನ್ನು ನೋಡಿ ನಾವು ಯೇಸುಸ್ವಾಮಿಗೆ ನಮಸ್ಕಾರ ಸಲ್ಲಿಸುವಂಥವರಾಗಿರಬೇಕು ಮಕ್ಕಳೇ. ಓಕೆನಾ? ಲೋಗ ಮೋಹത്തിൽ ನಿನ್ನ ನೋಡಿ ಅದನ್ನು ನಿನ್ನ ಹಿದಂ ತೇಡಿಡ. ಮಕ್ಕಳೇ, ಈ ಲೋಕದ ಯಾವುದೇ ಆಸೆಗಳನ್ನು ನಾನು ಬಯಸುವುದಿಲ್ಲ, ಅದರಿಂದ ನಾನು ದೂರ ಹೋಗಿ ನಿನ್ನ ಮುಖವನ್ನೇ ನಾನು ಬಯಸ್ತೀನಿ ಎಂಬುವಂಥದ್ದಾಗಿದೆ ಮಕ್ಕಳೇ, ನಾವು ചെയ്യുന്നതെಲ್ಲ ಸ್ವರ್ಗത്തിൽ ನಿಕ್ಷೇಪಂ ಕೂಟುಮೆನ್ನುಳ್ಳದಿനാൽ. ಮಕ್ಕಳೇ, ನಾವು ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸಗಳನ್ನು ನಾವು ಪರಲೋಕದಲ್ಲಿ ಅದನ್ನು ಸ್ಟೋರ್ ಮಾಡಿಟ್ಕೊಳ್ತೀವಿ. ಓಕೆನಾ ಮಕ್ಕಳೇ? ನೆಕ್ಸ್ಟ್, ಸಂತೋಷತೋಡೆ ನನ್ಮಗಳೇರೆ ಚೆಯ್ಯುವ ನಾಯಿಡು. ಮಕ್ಕಳೇ, ನಾವು ಈ ಲೋಕದಲ್ಲಿ ಮಾಡುವಂಥ ಯಾವುದೇ ಕೆಲಸ ಇರ್ಬೋದು, ಅದನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾತ್ರ ನಾವು ಮಾಡುವವರಾಗಿರಬೇಕು. ಓಕೆನಾ? ನಾವಿವಾಗ ಹಾಡೋಣ, ಶುರು ಮಾಡೋಣ. ഒരു നിമിഷവും ദൈവമേ നിൻ സ്തുതി പാടിടും ഞാൻ. ഒരു ശ്വാസത്തിലും ദൈവമേ നിൻ നാമം വാഴ്ത്തിടും ഞാൻ. നിൻ സ്നേഹമാധുര്യം ആസ്വദിച്ചങ്ങനെ ഭൂമിയിൽ മാലകയായി പാറിപ്പറക്കും വാനിലെ ദൂതുമായി പാടി നടന്നിടും. പാറിപ്പറക്കും വാനിലെ ദൂതുമായി പാടി നടന്നിടും. ചുട്ടിലും നിന്നുടെ ദൈവമഹത്വം കണ്ടു നമിച്ചിടാം. ലോകമോഹത്തിൽ നിന്നോടിയകന്ന നിൻഹിതം തേടിടാം. ചുട്ടിലും നിന്നുടെ ദൈവമഹത്വം കണ്ടു നമിച്ചിടാം. ലോകമോഹത്തിൽ നിന്നോടിയകന്ന നിൻഹിതം തേടിടാം. ചെയ്യുന്നതെല്ലാം സ്വർഗത്തിൽ നിക്ഷേപം കൂടുമെന്നുള്ളതിനാൽ സന്തോഷത്തോടെ നന്മകളേറെ ചെയ്യുവാനായിടും. സന്തോഷത്തോടെ നന്മകളേറെ ചെയ്യുവാനായിടും. ഒരു നിമിഷവും ദൈവമേ നിൻ സ്തുതി പാടിടും ഞാൻ. ഒരു ശ്വാസത്തിലും ദൈവമേ നിൻ നാമം വാഴ്ത്തിടും ഞാൻ. നിൻ സ്നേഹമാധുര്യം ആസ്വദിച്ചങ്ങനെ ഭൂമിയിൽ മാലകയായി പാറിപ്പറക്കും വാനിലെ ദൂതുമായി പാടി നടന്നിടും. പാറിപ്പറക്കും ವಾನಿಲೆ ದೂದುಮೈ ಪಾಡಿ ನಡನ್ನೀಡುಂ. ಓಕೆನಾ ಮಕ್ಕಳೇ? ಎಲ್ರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವಾಗಲೂ ಹಾಡ್ತಾ ಪ್ರಾಕ್ಟೀಸ್ ಮಾಡಿ. ಓಕೆನಾ ಮಕ್ಕಳೇ? ನಾವಿವತ್ತೊಂದು ಸ್ಟೋರಿನ ಕಲಿತಾ ಇದ್ದೀವಿ ಮಕ್ಕಳೇ. ಯಾವ ಸ್ಟೋರಿನ ಗೊತ್ತಾ? ಜಕ್ಕಾಯನ ಸ್ಟೋರಿನ ನಾವಿವತ್ತು ಕಲಿತಾ ಇದ್ದೀವಿ ಮಕ್ಕಳೇ. ಓಕೆನಾ? ಯೇಸು ಸ್ವಾಮಿ ಮಕ್ಕಳೇ ಎರಿಕೋ ಅನ್ನೋ ಊರಲ್ಲಿ ಮಕ್ಕಳೇ ಹಾದು ಹೋಗ್ತಾರೆ. ಎರಿಕೋ ಅನ್ನೋ ಊರಲ್ಲಿ ಯೇಸು ಸ್ವಾಮಿ ಇರ್ತಾರೆ ಮಕ್ಕಳೇ. ಆ ಎರಿಕೋ ಅನ್ನೋ ಊರಲ್ಲಿ ಮಕ್ಕಳೇ ಯೇಸು ಸ್ವಾಮಿ ನಡೆದು ಹೋಗುವಾಗ ಅಲ್ಲಿ ಒಬ್ಬ ಜಕ್ಕಾಯನಿರ್ತಾನೆ. ಆಯಿತಾ? ಆ ಜಕ್ಕಾಯನು ಮಕ್ಕಳೇ ಅವನು ಸುಂಕ ವಸೂಲಿ ಮಾಡುವಂಥವನಾಗಿರ್ತಾನೆ, ಮತ್ತು ಅವನು ತುಂಬ ಶ್ರೀಮಂತನಾಗಿರ್ತಾನೆ ಮಕ್ಕಳೇ. ಆಯಿತಾ? ಅವನಿಗೆ ಒಂದು ಆಸೆ ಇರುತ್ತೆ. ಏನು ಆಸೆ ಇರುತ್ತೆ ಗೊತ್ತಾ? ನಾನು ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಆಸೆ ಅವನಿಗೆ ಇರುತ್ತೆ ಮಕ್ಕಳೇ. ಆದರೆ ಅವನಲ್ಲಿ ಒಂದು ವೀಕ್ನೆಸ್
ವೀಕ್ನೆಸ್ ಇರುತ್ತೆ. ಏನು ವೀಕ್ನೆಸ್ ಗೊತ್ತಾ? ಅವನು ತುಂಬ ಕುಳ್ಳ ಮನುಷ್ಯನಾಗಿರ್ತಾನೆ. ಅವನಿಗೆ ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಅವನು ತುಂಬ ಕುಳ್ಳನಾಗಿರ್ತಾನೆ. ಹಾಗೆ ಮಕ್ಕಳೇ, ನೀವು ಕೂಡ ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಆಸೆ ಇದೆ, ಆದರೆ ನಮ್ಮಲ್ಲೇನಾದರೂ ವೀಕ್ನೆಸ್ ಇದೆಯಾ? ನಾವು ಕುಳ್ಳೋಗಿದ್ದೀವಿ, ಅಥವಾ ನಾವು ಬ್ಲ್ಯಾಕ್ ಆಗಿದ್ದೀವಿ, ಅಥವಾ ನಾವು ಬಡವರು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ? ಹಾಗಿದ್ರೆ ನೀವು ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿ ಮಕ್ಕಳೇ. ಮುಂದೆ ಏನಾಗುತ್ತೆ ನೋಡೋಣ ಮಕ್ಕಳೇ. ಈ ಜಕ್ಕ ಏನು ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಇವನು ತುಂಬ ಕುಳ್ಳನಾಗಿರ್ತಾನಲ್ವಾ. ಆದರೆ ಈ ಜಕ್ಕ ಏನು ಸುಮ್ಮನೆ ಕೂರೋದಿಲ್ಲ, ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಹಂಬಲ ಇವನಿಗಿರುತ್ತೆ. ಆದರೆ ಇವನು ಏನು ಮಾಡ್ತಾನೆ ಗೊತ್ತಾ? ಇವನು ಯೇಸು ಸ್ವಾಮಿ ಹೋಗುವಂಥ ಮಾರ್ಗದಲ್ಲಿ ಇನ್ನೂ 2 ಸ್ಟೆಪ್ಪು ಮುಂದೆ ಬೇಗ ಓಡೋಗ್ತಾನೆ. ಬೇಗ ಓಡೋಗಿ ಏನು ಮಾಡ್ತಾನೆ ಗೊತ್ತಾ? ಅವನು ಒಂದು ದೊಡ್ಡದಾದಂಥ ಆಲದ ಮರವನ್ನು ಹತ್ತಿ ಅವನು ಕೂತ್ಕೊಳ್ತಾನೆ. ಹತ್ತಿ ಕೂತ್ಕೊಂಡು ಅವನು ಯೇಸು ಸ್ವಾಮಿನ ನೋಡಲಿಕ್ಕೆ ಅಂತೇಳಿ ಅಪೇಕ್ಷೆ ಪಡ್ತಾ ಇರ್ತಾನೆ. ಆದರೆ ನಿಮ್ಮೆಲ್ಲರ ಮನಸ್ಸನ್ನು ನೋಡುವಂಥ ಯೇಸು ಸ್ವಾಮಿಗೆ ಗೊತ್ತಾಗುತ್ತೆ, ಜಕ್ಕಾಯನ ನನ್ನನ್ನು ನೋಡಬೇಕು ಅಂತ ಇಷ್ಟೊಂದು ಹಂಬಲಿಸ್ತಿದ್ದಾನಲ್ಲ ಅಂತೇಳಿ ಯೇಸು ಸ್ವಾಮಿ ಜಕ್ಕಾಯನನ್ನು ನೋಡಿ ಹೇಳ್ತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ. ಅಲ್ವಾ ಮಕ್ಕಳೇ? ನಾವು ಕುಳ್ಳುಗಿದ್ದೀವಿ, ಅಥವಾ ನಾವು ಶ್ರೀಮಂತರಲ್ಲ, ನಾವು ಬಡವರು ಅನ್ನೋದು ನಾವು ಮನಸ್ಸಲ್ಲಿರೋದಾದರೆ ಈಗ ನಿಮಗೆ ಉತ್ತರ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಯೇಸು ಸ್ವಾಮಿಗೆ ನಮ್ಮ ಯಾವುದೇ ಕೊರತೆಗಳು ಕೂಡ ಮ್ಯಾಟರ್ ಆಗೋದಿಲ್ಲ. ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಹಂಬಲ ನಮ್ಮಲ್ಲಿದ್ದರೆ ಸಾಕು, ಯೇಸು ಸ್ವಾಮಿ ನಮ್ಮೊಟ್ಟಿಗೆ ಬಂದು ವಾಸ ಮಾಡುವಂಥ ದೇವರಾಗಿದ್ದಾರೆ. ಓಕೆನಾ ಮಕ್ಕಳೇ? ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ. ಆದರೆ ಇಲ್ಲಿ ಜೊತೆ ಇರುವಂಥ ಕೆಲವು ಜನರು ಮಕ್ಕಳೇ ಕೆಲವು ಪಿಸು ಮಾತಾಡ್ತಿರ್ತಾರೆ. ಏನಂತ ಮಾತಾಡ್ತಿರ್ತಾರೆ ಗೊತ್ತಾ? ಇವನ್ ಕೆಲಸ ಏನು ಮಾಡ್ತಿರ್ತಾನೆ? ಇವನು ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನಲ್ವಾ, ಇವನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಾನೆ. ಅದಕ್ಕೆ ಇಲ್ಲಿ ಜನ ಏನು ಮಾತಾಡಿರ್ತಾರೆ? ಇವನು ಪಾಪಿ ಆಗಿದ್ದಾನಲ್ವಾ, ಇವನ ಮನೆಗೆ ಯೇಸು ಸ್ವಾಮಿ ಹೇಗೆ ಹೋಗ್ತಾರೆ ಅಂತೇಳಿ ಮಾತಾಡ್ಕೊಳ್ತಾರೆ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನಾನು ಈ ಲೋಕಕ್ಕೆ ಬಂದಿರೋದು ಪಾಪಿಗಳನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ ಮಕ್ಕಳೇ. ಆಮೇಲೆ ಏನಾಗುತ್ತೆ ಗೊತ್ತಾ ಮಕ್ಕಳೇ? ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಬರ್ತಾರೆ. ಜಕ್ಕಾಯನ ಮನೆಗೆ ಬಂದಾಗ ಅಲ್ಲಿ ಏನು ನಡೆಯುತ್ತೆ ಗೊತ್ತಾ ಮಕ್ಕಳೇ? ಆ ಜಕ್ಕಾಯನು ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಯೇಸು ಸ್ವಾಮಿ ನಾನು ಏನು ಮಾಡ್ತೀನಿ ಅಂದರೆ, ನಾನು ಶ್ರೀಮಂತನಾಗಿದ್ದೇನಲ್ವಾ, ನಾನು ವಸೂಲಿ ಮಾಡಿದ್ದೀನಲ್ವಾ, ಅದನ್ನೆಲ್ಲ ನಾನು ಶ್ರೀಮಂತನಾಗಿದ್ದೇನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಬಡವರಿಗೆ ದಾನ ಮಾಡ್ತೀನಿ. ಮತ್ತು ನಾನು ಸುಂಕವನ್ನು ವಸೂಲಿ ಮಾಡಿದ್ದೇನಲ್ವಾ, ನಾನು ಅನ್ಯಾಯವಾಗಿ ವಸೂಲಿ ಮಾಡಿರೋದನ್ನು ನಾನು 4ರಷ್ಟು ನಾನು ಹಿಂದಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ವಾ ಮಕ್ಕಳೇ? ಯೇಸು ಸ್ವಾಮಿ ನನ್ನ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರೋದಾದರೆ ನಮ್ಮ ತಪ್ಪುಗಳಿಗೆಲ್ಲ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ನಮಗೆ ಮಾನಸಾಂತರ ಕೊಡುವಂಥವರಾಗಿದ್ದಾರಲ್ವಾ ಮಕ್ಕಳೇ? ಹೌದು, ಈ ಕ್ಷಣದಲ್ಲಿ ನೀವು ಕೂಡ ತಪ್ಪು ಮಾಡಿದ್ದೇವೆ. ಈ ಕ್ಷಣದಲ್ಲಿ ನಾವು ಯೇಸು ಸ್ವಾಮಿನ ಕ್ಷಮೆ ಕೇಳೋದಾದರೆ ಯೇಸು ಸ್ವಾಮಿ ನಮ್ಮ ಮತ್ತು ನಿಮ್ಮ ಒಟ್ಟಿಗೆ ಕೂಡ ಬಂದು ವಾಸ ಮಾಡ್ತಾರೆ. ಓಕೆ ಮಕ್ಕಳೇ? ಇವತ್ತಿನ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ? ಇಲ್ಲಿ ಮುಖ್ಯವಾಗಿ ನಮ್ಗೆ ಏನಿರಬೇಕು ಅಂದರೆ ಮಕ್ಕಳೇ, ನಾವು ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಹಂಬಲ ನಮಗಿರಬೇಕು. ನಾವು ಮಾಡ್ತಿರೋದು ತಪ್ಪು, ಅಥವಾ ನಾವು ಯಾವುದೇ ತಪ್ಪುಗಳನ್ನು ನಾವು ಮಾಡ್ತಾ ಇರೋದಾದರೆ ಅದು ತಪ್ಪು, ನಾನು ಇನ್ನು ಮುಂದೆ ಮಾಡೋದಿಲ್ಲ ಅನ್ನೋ ಮನೋಭಾವನೆ ನಮಗೆ ಬರಬೇಕು. ಆಗ ಯೇಸು ಸ್ವಾಮಿ ತಾನೇ ನಮಗೆ ಸಹಾಯ ಮಾಡ್ತಾರೆ. ಆ ತಪ್ಪುಗಳನ್ನು ಬಿಟ್ಟು ನಾವು ಆಚೆ ಬರಲಿಕ್ಕೆ ಯೇಸು ಸ್ವಾಮಿ ನಮ್ಮೊಟ್ಟಿಗೆ ಬಂದು ವಾಸ ಮಾಡಲಿಕ್ಕೆ ಇದು ಸಹಾಯವಾಗುತ್ತೆ. ಇವತ್ತಿನ ಸ್ಟೋರಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನೀವು ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ಮಕ್ಕಳೇ. ನೀವು ಆಚೆ ಹೋಗುವಾಗ ದಯವಿಟ್ಟು ನೀವೆಲ್ಲರೂ ಕೂಡ ಮಾಸ್ಕನ್ನ ಹಾಕೋದನ್ನು ಮರಿಬೇಡಿ ಮಕ್ಕಳೇ. ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನು ಮರಿಬೇಡಿ. ಸ್ಯಾನಿಟೈಸರ್ನ ಯಾವಾಗಲೂ ನಿಮ್ಮ ಜೊತೆಲಿ ಇಟ್ಕೊಂಡು ಅವಾಗವಾಗ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇರಿ. ಯಾವಾಗಲೂ ಪೇರೆಂಟ್ಸ್ ಹೇಳಿದ ಮಾತನ್ನ ಮಕ್ಕಳು ನೀವು ಕೇಳ್ತಾ ಇರಬೇಕು. ಓಕೆನಾ ಮಕ್ಕಳೇ? ಅಪ್ಪ ಅಮ್ಮನ ಗೊತ್ತಿಲ್ಲದೆ ನೀವು ಎಲ್ಲೂ ಹೋಗಬಾರ್ದು, ಗೊತ್ತಾಯ್ತಾ? ಮತ್ತು ಡೈಲಿ ವಾಕ್ಯ ಓದೋದನ್ನು ಪ್ರಾರ್ಥನೆ ಮಾಡೋದನ್ನು ನೀವು ಮರಿಬಾರ್ದು. ಓಕೆನಾ ಮಕ್ಕಳೇ? ನಾವಿವತ್ತು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ನಾವು ಸಂಡೇ ಸ್ಕೂಲ್ನ ಮುಗಿಸ್ಕೊಳ್ಳೋಣ. ಓಕೆ, ನಾವು ಪ್ರಾರ್ಥನೆ ಮಾಡೋಣ ಮಕ್ಕಳೇ. ಜಕ್ಕಾಯನು ಹೇಗೆ ಯೇಸು ಸ್ವಾಮಿನ ನೋಡಬೇಕು ಅನ್ನೋ ಹಂಬಲ ಇತ್ತು, ಹೇಗೆ ಅವನ ತಪ್ಪುಗಳಿಂದ ಮಾರ್ಪಾಡವನ್ನು ಹೊಂದಿದ್ನೋ ಅದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ತಲೆಬಾಗಿ ಯೇಸು ಸ್ವಾಮಿ ಹತ್ರ ಕ್ಷಮೆ ಕೇಳಿ ಮಕ್ಕಳೇ. ಯೇಸು ಸ್ವಾಮಿ ಈ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ಬರುವಂಥ ದೇವರಾಗಿದ್ದಾರೆ. ಓಕೆನಾ? ಹಾಗೆ ರೀತಿಯಲ್ಲಿ ನಾವು ಯೇಸು ಸ್ವಾಮಿಗೆ ಕ್ಷಮೆ ಕೇಳಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರ ರಾಜ. ಹೌದು ಕರ್ತನೆ, ಈ ಸಂಡೇ ಸ್ಕೂಲಲ್ಲಿ ನೀವು ನಮ್ಮ ಒಟ್ಟಿಗೆ ಇದ್ದದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಹೌದು ಕರ್ತನೆ, ಹೇಗೆ ಜಕ್ಕಾಯನು ಕರ್ತನೆ ನಿನ್ನನ್ನು ನೋಡುವಂಥ ಹಂಬಲದಲ್ಲಿದ್ದನೋ ಕರ್ತನೆ. ಹೌದು ಕರ್ತನೆ, ಇವತ್ತು ನಾನು ಮತ್ತೆ ಕೇಳ್ತಿರುವ ಎಲ್ಲ ಮಕ್ಕಳು ಕರ್ತನೆ ನಿನ್ನನ್ನು ನೋಡಲಿಕ್ಕಾಗಿ ನಾವು ಆಸೆ ಪಡುತ್ತಿದ್ದೇವಪ್ಪ.
ದಯವಿಟ್ಟು ಕರ್ತನೆ ನಮ್ಮ ಯಾವುದೇ ವಿಷಯಗಳು ಕರ್ತನೆ ಅದಕ್ಕೆ ತಡೆ ಆಗುವುದಿಲ್ಲ ಎಂಬುದಾಗಿ ಕರ್ತನೆ ನಾವು ಜಕ್ಕಯ್ಯನ ಸ್ಟೋರಿಯಲ್ಲಿ ಕಲ್ತಿದ್ದೇವಲ್ಲ. ಹೌದು ಕರ್ತನೆ, ದಯವಿಟ್ಟು ನಿಮ್ಮನ್ನು ನಾವು ನೋಡಬೇಕು ಕರ್ತನೆ. ಹೌದಪ್ಪ, ನಮ್ಮ ತಪ್ಪು ಅಪರಾಧಗಳನ್ನೆಲ್ಲ ಕ್ಷಮಿಸಿ ಕರ್ತನೆ. ಈ ಕ್ಷಣದಲ್ಲಿ ನಮ್ಮ ಹೃದಯದಲ್ಲಿ ನೀವು ಬಂದು ವಾಸ ಮಾಡಬೇಕಾಗಿ ನಿಮ್ಮನ್ನು ಬೇಡಿಕೊಳ್ತೇವಪ್ಪ. ದಯವಿಟ್ಟು ಯಾವಾಗಲೂ ನಮ್ಮ ಹೇಗೆ ಜಕ್ಕಯ್ಯನ ಮನೆಗೆ ನೀವು ಹೋದರೋ ಕರ್ತನೆ, ಅದೇ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ನೀವು ತಾನೇ ಬರಬೇಕಾಗಿ ಬೇಡಿಕೊಳ್ತೀನಪ್ಪ. ಹೌದು ಕರ್ತನೆ, ಮತ್ತೊಂದು ಆವೃತ್ತಿ ಕರ್ತನೆ 3ನೇ ಅಲೆ ಬರುತ್ತಿರುತ್ತೆ ಎಂಬುದಾಗಿ ಕರ್ತನೆ ನಾವು ನ್ಯೂಸ್ಗಳಲ್ಲಿ ಕೇಳುತ್ತಿರುವಾಗ ಕರ್ತನೆ, ಹೌದಪ್ಪ, ಕೇಳುತ್ತಿರುವ ಯಾವುದೇ ಮಕ್ಕಳ ಮೇಲೂ ಕರ್ತನೆ ವೈರಸ್ಗಳು ಮುಟ್ಟದ ರೀತಿಯಲ್ಲಿ ಕರ್ತನೆ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ರಕ್ತದ ಮರೆಯಲ್ಲಿ ಕಾದು ನಡೆಸಬೇಕಾಗಿ ಬೇಡಿಕೊಳ್ತೀನಪ್ಪ. ನೀವು ತಾನೇ ನಮ್ಮೊಟ್ಟಿಗಿದ್ದು ನಡೆಸಿ, ಹೌದು ಕರ್ತನೆ, ನಡೆಸಿದ ಕೃಪೆಗಾಗಿ ನಿಮಗೆ ವಂದನೆಗಳು ಕರ್ತನೆ. ಹೌದು ಕರ್ತನೆ, ಮುಂದಿನ ವಾರ ಕರ್ತನೆ ನಾವೆಲ್ಲರೂ ಕರ್ತನೆ ಒಂದಾಗಿ ಸೇರುವವರೆಗೂ ಕರ್ತನೆ ನಿಮ್ಮ ಕೃಪೆಯ ಸಾನ್ನಿಧ್ಯವು ನಮ್ಮೆಲ್ಲರನ್ನು ಮರೆ ಮಾಡಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಇವತ್ತಿಂದು ಸಂಡೇ ಸ್ಕೂಲ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವೀಕು ಇದೇ ಟೈಮಿಗೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ ಮಕ್ಕಳೇ? ಬಾಯ್. ಪ್ರೈಸ್ ದ ಲಾರ್ಡ್ ಮಕ್ಕಳೇ.